ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಜನಗಣತಿ ಅನ್ನುವಂತಹ ಒಂದು ಮಹಾನ್ ಪರ್ವ ಆರಂಭ ಆಗಿದೆ. ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ಸಣ್ಣ ಸಣ್ಣ ಸಮಾಜಗಳನ್ನು ಇನ್ನೂ ಕೆಳಮಟ್ಟಕ್ಕೆ ತೊಳೆಯುವಂಥ ಕೆಲಸ ಇದಾಯ್ತಲ್ಲ, ನನಗಂತೂ ತೀವ್ರಕರವಾಗಿರ್ತಕ್ಕಂಥ ನೋವಂತೂ ಉಂಟಾಗಿದೆ. ರಾಜ್ಯದಲ್ಲಿ ಜನಗಣತಿಯ ಆ ಒಂದು ಅಂಕಿಅಂಶ ಹೊರಬಂದಿದೆ. ಕೆಲವೇ ಸಮಾಜವನ್ನು ಮೇಲ್ಪಂಕ್ತಿಗೆ ತರತಕ್ಕಂಥದ್ದು, ಇನ್ನು ಹಲವಾರು ಸಮಾಜಗಳನ್ನು ಇನ್ನೂ ಕೆಳಗೆ ತುಳಿಯುವಂತಹ ಕೆಲಸ ಈ ಒಂದು ಸರ್ಕಾರ ಮಾಡಿದೆ. ಎಷ್ಟರ ಮಟ್ಟಿಗೆ ಸರಿ ಇದು? ಉದಾಹರಣೆಗೆ, ರಾಜ್ಯದಲ್ಲಿ ನಮ್ಮ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನೇಕಾರ ಸಮಾಜ, ಅದರಲ್ಲೂ ನಮ್ಮ ಕುರುಹಿನಿ ಶೆಟ್ಟಿ ಸಮಾಜ, ಬಾಗಲಕೋಟೆ ಆಗಿರ್ಬೋದು, ಬೆಂಗಳೂರು, ಕೊಡಗು ಪ್ರಾಂತ್ಯ, ಹಾಸನ ಪ್ರಾಂತ್ಯ, ಚಿಕ್ಕಮಗಳೂರು ಪ್ರಾಂತ್ಯ, ಮಲೆನಾಡು ಪ್ರಾಂತ್ಯಗಳಲ್ಲಿ, ಆ ಕಡೆ ಕೊಪ್ಪಳ, ರಾಯಚೂರು, ಯಾದಗಿರಿ, ಬಳ್ಳಾರಿ, ಈ ಕಡೆ ಮೈಸೂರು ಪ್ರಾಂತ್ಯಗಳಲ್ಲಿ ತುಂಬ ದೊಡ್ಡ ಮಟ್ಟದ ಸಮಾಜಗಳು. ಎಷ್ಟು ಕೊಟ್ಟಿದೆ ಜನಸಂಖ್ಯೆ ಆಧಾರದಲ್ಲಿ? 1,56,196 ಅಂತ ಅಂಕಿಅಂಶವನ್ನು ಕೊಡ್ತೀರಿ. ಎಷ್ಟು ಮಟ್ಟಿಗೆ ಸರಿ ಇದು? ರಾಜ್ಯದಲ್ಲಿ ಸರಿಯಾದ ಜನಗಣತಿ ಆದರೆ ನಮ್ಮ ಕುರುಹಿನಿ ಶೆಟ್ಟಿ ಸಮಾಜ, ನೇಕಾರ ಕುರುಹಿನಿ ಶೆಟ್ಟಿ ಸಮಾಜ 2A ಕ್ಯಾಟಗರಿಯಲ್ಲಿ ಬರ್ತಕ್ಕಂತಹ ಸಮಾಜ 14-15 ಲಕ್ಷ ಜನಸಂಖ್ಯೆ ಇದ್ದೇವೆ, ಒಂದು ಸಣ್ಣ ಅಂಕಿಅಂಶ ಪ್ರಕಾರವಾಗಿ. ಹಾಗೆಯೇ ಈ ನೇಕಾರ ಸಮಾಜದಲ್ಲಿ ಬರ್ತಕ್ಕಂಥ ದೇವಾಂಗ ಸಮಾಜ ಅತಿ ದೊಡ್ಡ ಸಮಾಜ ಕರ್ನಾಟಕದಲ್ಲಿ. ಸೊಕಳಸಾಲಿ ಸಮಾಜ, ಪಟಶಾಲಿ ಸಮಾಜ, ಹಟಗಾರ ಸಮಾರ, ಜಾಡ ಸಮಾಜ, ಪದ್ಮಶಾಲಿ, ಈ ಎಲ್ಲ ಸಮಾಜಗಳನ್ನು ಎಲ್ಲಿಟ್ರಿ ನೀವು? ರಾಜ್ಯದಲ್ಲಿ ನೇಕಾರರ ಅಥವಾ 2A ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ನೇಕಾರರ ಜನಸಂಖ್ಯೆ ಒಂದು ಅಂದಾಜಿನ ಪ್ರಕಾರವಾಗಿ 40 ಲಕ್ಷಕ್ಕೂ ಅಧಿಕವಾಗಿ ಮಿಗಿಲಾಗಿರ್ತಕ್ಕಂಥ ಸಮಾಜ. ಎಲ್ಲ ಸಮಾಜಕ್ಕೂ ಅನ್ಯಾಯ ಮಾಡಿದಿರಿ ನೀವು. ಜನಗಣತಿಯಲ್ಲಿ ಕಾಂತರಾಜ್ ಆಯೋಗದ ವರದಿಯ ಮುಖಾಂತರವಾಗಿ ಆರಂಭವಾದಂಥ ಈ ರಾಜ್ಯ ಜನಗಣತಿಯ ಅಭಿಯಾನ ಇವತ್ತು ಅತ್ಯಂತ ದೊಡ್ಡದಾದಂಥ ಒಂದು ದೊಡ್ಡ ಮೋಸದ ಒಂದು ಜಾಲ ಇದು. ಕೆಲವೇ ಸಮಾಜವನ್ನು ಮೇಲ್ಪಂಕ್ತಿಗೆ ತರ್ತಕ್ಕಂಥದ್ದು, ಕೆಲವೇ ಸಮಾಜವನ್ನು ಓಲೈಸುವಂತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಖಂಡನೀಯ. ನಾನಂತೂ ಇದನ್ನು ಖಂಡಿಸ್ತೇನೆ. ಮತ್ತೊಮ್ಮೆ ಪರಾಮರ್ಶಿಸಿ ಪರಿಶೀಲಿಸಿ ರಾಜ್ಯ ಸರ್ಕಾರ ಇದನ್ನು ಹೊರತರಬೇಕು ಅಂತೇಳಿ ನಾನು ಕೂಡ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಮುಖಂಡರಲ್ಲಿ ದೊಡ್ಡ ದೊಡ್ಡ ಸಮಾಜಗಳೇ, ಉದಾಹರಣೆಗೆ ಲಿಂಗಾಯತ ಸಮಾಜದಲ್ಲಿ ಹಲವಾರು ಒಳ ಪಂಗಡಗಳು ಸೇರಿ ಲಿಂಗಾಯತ ಸಮಾಜ ಅಥವಾ ವೀರಶೈವ ಲಿಂಗಾಯತ ಸಮಾಜ ಅಂತ ಆಗ್ತದೆ. ಒಕ್ಕಲಿಗ ಸಮಾಜ ಕೂಡ ಹಲವಾರು ಒಳ ಪಂಗಡಗಳನ್ನು ಸೇರಿಸಿಕೊಂಡು ಒಂದು ಒಕ್ಕಲಿಗ ಸಮಾಜ ಆಗತ್ತೆ. ಕುರುಬ ಸಮಾಜ ಕೂಡ, ಬ್ರಾಹ್ಮಣ ಸಮಾಜ ಕೂಡ, ಹೀಗೆ ಎಲ್ಲ ಬೇರೆ ಬೇರೆ ಒಳ ಪಂಗಡಗಳು ಸೇರಿ ಒಂದು ಜಾತಿ ಅಥವಾ ಒಂದು ಸಮಾಜ ಆಗತ್ತೆ. ಕೆಲವೇ ಸಮಾಜವನ್ನು ಅಥವಾ ಕೆಲವೇ ಜಾತಿಯನ್ನು ಮೇಲ್ಪಂಕ್ತಿಗೆ ತಂದು ಸಣ್ಣ ಸಣ್ಣ ಸಮಾಜಗಳನ್ನು ಯಾಕೆ ತುಳಿಯುವಂಥ ಕೆಲಸವನ್ನು ಮಾಡಿದಿರಿ ಮಾನ್ಯ ಸರ್ಕಾರದವರೇ? ದಯವಿಟ್ಟು ಇವಾಗ ಬಂದಿರತಕ್ಕಂಥ ವರದಿಯನ್ನು ನಾವಂತೂ ಸಗಟಾಗಿ ತಿರಸ್ಕರಿಸ್ತಾ ಇದ್ದೇವೆ. ಸರಿಯಾದ ರೀತಿಯಲ್ಲಿ ಪ್ರತಿಯೊಬ್ಬ ಕನ್ನಡ ನಾಡಿನ ಕನ್ನಡದ ಜನತೆಗೆ ಸರಿಯಾದ ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದನ್ನು ಸಂವಿಧಾನಾತ್ಮಕವಾಗಿ ತಾವು ಕೊಡಬೇಕು ಅಂತಕ್ಕಂಥ ಮಾತನ್ನು, ಒತ್ತಾಯವನ್ನು ಈ ಮಾತುಗಳ ಮುಖಾಂತರವಾಗಿ ನಾನು ನಿಮ್ಮಲ್ಲಿ ನನ್ನ ಮನವರಿಕೆಯನ್ನು, ನನ್ನ ಒಂದು ಅಪೀಲನ್ನು ಸಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ನ್ಯಾಯಸಮ್ಮತವಾಗಿರ್ತಕ್ಕಂಥ ಒಂದು ಜಾತಿ ಜನಗಣತಿ ಆಗಲಿ ಅಂತಕ್ಕಂತಹ ಒತ್ತಡವನ್ನು ನಾನು ರಾಜ್ಯ ಸರ್ಕಾರದ ಮೇಲೆ ಹೇಳ್ತಾ ಇದ್ದೇನೆ. ಇಷ್ಟು ಹೇಳಿಕ್ಕೆ ಮಾತ್ರ ನಾನು ಬಯಸ್ತೇನೆ. ಇದು ಮುಖಂಡ್ರೆ, ನಾನು ನಿಮ್ಮ ಮನೆಯ ಮಗ ಬೆಳ್ಳಿಚುಕ್ಕಿ ವೀರೇಂದ್ರ. ನಮಸ್ಕಾರ.